Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude ಅಥವಾ ಮ್ಯಾಥ್ಸ್ ಅಂತ ಕರಿಬಹುದು ನೀವು, ರೈಟ್? ಸೊ ಒಂದು ಸಿರೀಸ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೀವ್ರಿ, RRC ಗ್ರೂಪ್ ಡಿ ಎಕ್ಸಾಮ್. ಸೊ ಕೆಲವೊಂದಿಷ್ಟು ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಾಕತ್ತೀವಿ. ಸೊ ಫಸ್ಟ್ ನಾವು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡೀನ್ರಿ, ನಂಬರ್ ಸಿಸ್ಟಮ್ ಅಂತೇಳಿ. ಆಮೇಲೆ ನಿಮಗೆ ಹೇಳೀನ್ರಿ, ರೈಲ್ವೇಸ್ ಒಳಗಡೆ ಈ ನಂಬರ್ ಸಿಸ್ಟಮ್ದಿಂತ ಟಾಪಿಕ್ಸ್ ಕ್ವಶನ್ಸ್ ಏನದಾವಲ್ಲ ಸ್ವಲ್ಪ ವೇಟೇಜ್ ಜಾಸ್ತಿ ಐತ್ರಿ. ಸೊ ಹಿಂಗಾಗಿ ಈ ಟಾಪಿಕ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾವು ಥಿಯರಿ ಕ್ಲಾಸಸ್ನ ಮಾಡಿದೀವ್ರಿ. ಆಮೇಲೆ ಅದರ ನೆಕ್ಸ್ಟ್ ಆ ಎಕ್ಸಾಮ್ ಒಳಗಡೆ RRC ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಬಂದಿರುವಂತ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ಕೊತ ಬಂದೀವ್ರಿ. ಸೊ ಆಲ್ರೆಡಿ ಒಂದಿಷ್ಟು ಟಾಪಿಕ್ಸ್ ಕಂಪ್ಲೀಟ್ ಆಗಿದಾವ್ರಿ. ಅಂದ್ರೆ ಅದ್ರೊಳಗಡೆ ನಾ ಹೇಳಿ ನಿಮ್ಗೆ ನಂಬರ್ ಸಿಸ್ಟಮ್ ಒಳಗೆ 4 ಸಬ್ ಟಾಪಿಕ್ಸ್ ಅದಾವ ಅಂತೇಳಿ. ಯೂನಿಟ್ ಡಿಜಿಟ್, ನಂಬರ್ ಆಫ್ ಫ್ಯಾಕ್ಟರ್ಸ್, ನಂಬರ್ ಆಫ್ ಜೀರೋಸ್, ಓಕೆ. ಆಮೇಲೆ ಡಿವಿಸಿಬಿಲಿಟಿ. ಸೊ ಫಸ್ಟ್ ನಾವು ಡಿವಿಸಿಬಿಲಿಟಿ ಡಿಸ್ಕಸ್ ಮಾಡಿದೀವ್ರಿ, ಯೂನಿಟ್ ಡಿಜಿಟ್ ಮಾಡಿದೀವ್ರಿ, ಓಕೆ. ಸೊ ನಾವು ಇಟ್ ಈಸ್ ದಿ ಟೈಮ್ ಫಾರ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಈ ನಂಬರ್ ಆಫ್ ಫ್ಯಾಕ್ಟರ್ಸ್ ಒಳಗಡೆ ಬಹಳಷ್ಟು ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಕಡಿಮೆ ಕ್ವಶನ್ಸ್ ಕೇಳಿದಾರ್ರಿ, ಬಟ್ ಕ್ವಶನ್ಸ್ ಕೇಳಿದಾರ್ರಿ. ಸೊ ಹಿಂಗಾಗಿ ಇವತ್ತು ನಾವು ನಂಬರ್ ಆಫ್ ಫ್ಯಾಕ್ಟರ್ಸ್ನ ಡಿಸ್ಕಸ್ ಮಾಡೋಣ್ರಿ. ಅದಕ್ಕಿಂತ ಮೊದಲ ವಾಟ್ ಆರ್ ಫ್ಯಾಕ್ಟರ್ಸ್? ಫ್ಯಾಕ್ಟರ್ಸ್ ಅಂದ್ರೆ ಏನ್ರಿ? ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ್ರಿ. ಈ ಬಹಳಷ್ಟು ಜನ ಇದ್ರಾಗ ITI ಸ್ಟೂಡೆಂಟ್ಸ್, ನಾನು ನಿಮ್ಮ ಕಮೆಂಟ್ ನೋಡ್ತಿರ್ತೇನ್ರಿ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳಿದ್ರಿ, ಸರ್ ನಾವು ITI ದಿಂತ ಬಂದೀವಿ, ಮ್ಯಾಥ್ಸ್ ಅರ್ಥ ಆಗಕತ್ತೈತೆ ಅಂತ ಹೇಳಿದ್ರಿ. ಸೊ ಅದು ಕೇಳಿ ಬಹಳ ಖುಷಿ ಆಯ್ತು ನನಗೆ. ಯಾರ ಮ್ಯಾಥ್ಸ್ ಆಲ್ರೆಡಿ ಬರ್ತೈತಿ ಅವರು ಕಮೆಂಟ್ಸ್ ಮಾಡಿರಿ. ಸೊ ಯಾರಿಗೆ ಮ್ಯಾಥ್ಸ್ ಬರ್ತೈತಲ್ಲ, ನಂದು ಸ್ವಲ್ಪ ಟೀಚಿಂಗ್ ನಿಮ್ಗೆ ಸ್ಲೋ ಅನ್ನಿಸ್ಬೋದ್ರಿ. ಯೂಟ್ಯೂಬ್ ಒಳಗಡೆ ನಿಮಗೊಂದು ಫೀಚರ್ ಇರ್ತೈತ್ರಿ, 1.5 ಸ್ಪೀಡ್ ಇಟ್ಟು ನೀವು ಕೇಳ್ಬೋದ್ರಿ, ಏನು ತೊಂದರೆ ಇಲ್ಲ. ಸೊ ITI ಸ್ಟೂಡೆಂಟ್ಸ್ನ ಮೈಂಡ್ ಒಳಗಡೆ ಇಟ್ಕೊಂಡು ನಾವು ಈ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರಿಗೆ ಮ್ಯಾಥ್ಸ್ ಅರ್ಥ ಆಗ್ಬೇಕ್ರಿ, ಫೈನ್. ಸೊ ನಿಮಗೆ ಸ್ಲೋ ಅನಿಸಿದ್ರೆ ಸ್ವಲ್ಪ ನೀವು ಅದನ್ನ ಸ್ಪೀಡ್ ಅಪ್ ಮಾಡ್ಕೊಳ್ಳಿ. ಫಸ್ಟ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಒಂದು ಸಣ್ಣ ಎಕ್ಸಾಂಪಲ್ ದಿಂತ ನಾವು ಶುರು ಮಾಡ್ತೀವಿ. ಈಗ ನಾನು ಇಲ್ಲೊಂದು ನಂಬರ್ ಬರೀತೇನ್ರಿ, 40. ಈಗ ಏನಪ್ಪಾ ಅಂತಂದ್ರ ಯಾವೆಲ್ಲ ಸಂಖ್ಯೆಗಳು, ಆರಾಮಾಗಿ ಕೇಳ್ರಿ, ಯಾವೆಲ್ಲ ಸಂಖ್ಯೆಗಳು ಈ 40ನ್ನ ಭಾಗ ಮಾಡದೈತಲ್ಲ ಅದಕ್ಕೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸಿಂಪಲ್. ಆಲ್ ದೋಸ್ ನಂಬರ್ಸ್ ವಿಚ್ ವಿಲ್ ಡಿವೈಡ್ ದಿಸ್ ಗಿವನ್ ನಂಬರ್ ಆರ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್. ಈ 40ನ್ನ ಯಾವೆಲ್ಲ ಸಂಖ್ಯೆಗಳು ಈ 40ನ್ನ ಭಾಗ ಮಾಡ್ತಾವ ನೋಡ್ರಿ, ಆ ಎಲ್ಲಾ ಸಂಖ್ಯೆಗೂ ನಾವು ಏನಂತ ಕರಿತೀವಿ? 40ರದು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಈಗ ಸದ್ಯಕ್ಕೆ ನಾವ್ ಏನ್ ಮಾಡೋಣ್ರಿ, ಆ ನಂಬರ್ಸ್ನ ಫೈಂಡ್ ಮಾಡೋಣ್ರಿ. ಯಾವೆಲ್ಲ ಸಂಖ್ಯೆ 40ನ್ನ ಭಾಗ ಮಾಡ್ತಾವು ಒಂದದಿಂದ ಶುರು ಮಾಡೋಣ್ರಿ, ಹೌದಾ? ಈಗ ನೋಡ್ರಿ, ನನಗೆ ಹೇಳ್ರಿ, ನಾನು 40ನ್ನ ಒಂದರಲ್ಲೇ ಭಾಗ ಮಾಡಿದ್ರೆ ಭಾಗ ಆಗ್ತೈತೇನಿಲ್ರಿ? ಡೆಫಿನೆಟ್ಲಿ ಆಗ್ತೈತ್ರಿ, ಹೌದಾ? 2 ಅದು ಭಾಗ ಮಾಡ್ತೈತ್ರಿ, 3 ಮಾಡಂಗಿಲ್ರಿ. ಸೊ 3 ಈಸ್ ನಾಟ್ ದಿ ಫ್ಯಾಕ್ಟರ್ ಆಫ್ 40. 3 ಏನೈತ್ಲ ಅದು 40ರದು ಫ್ಯಾಕ್ಟರ್ ಅಲ್ಲ, ಓಕೆ. ಸೊ 2 ಆತ್ರಿ. ಆಮೇಲೆ 40ನ್ನ ನಾನು 4ರಲ್ಲೇ ಭಾಗ ಮಾಡಿದ್ರೆ ಪೂರ್ಣ ಭಾಗ ಆಗ್ತೈತೇನಿಲ್ರಿ? ಎಸ್ ಆಗ್ತೈತ್ರಿ. 5, 6 ಭಾಗ ಆಗಂಗಿಲ್ರಿ. ಸೊ 7 ಆಗಂಗಿಲ್ರಿ, 8, 9 ಆಗಂಗಿಲ್ರಿ, 10, ಓಕೆ. ಸೊ 11, 12, 13, 14 ಇವನ್ನೆಲ್ಲ ಚೆಕ್ ಮಾಡ್ಕೊತ ಹೋದ್ರೆ ಯಾವ್ದು ಆಗಂಗಿಲ್ರಿ. ಸೊ ಸೀದಾ 10 ಆದ್ಮೇಲೆ ಈ ನಂಬರ್ನ 40ನ ಯಾವ್ದು ಸಂಖ್ಯೆ ಭಾಗ ಮಾಡ್ತೈತ್ರಿ? 20 ಭಾಗ ಮಾಡ್ತೈತ್ರಿ. ಆಮೇಲೆ 21, 22 ನೀವು ಚೆಕ್ ಮಾಡ್ಕೊತ ಹೋದ್ರಿ ಅಂತಂದ್ರ ಅಲ್ಲಿ ಯಾವ ಭಾಗ ಮಾಡಂಗಿಲ್ರಿ, ಸೀದಾ ಯಾವ್ದು ಭಾಗ ಮಾಡ್ತೈತ್ರಿ? 40ನ ಭಾಗ ಮಾಡ್ತೈತ್ರಿ, ಹೌದಾ? ಯಾಕಂದ್ರೆ 40 ನೀವು 40ನ ಭಾಗ ಮಾಡಿದ್ರ ಸೊ ಅದು ಪೂರ್ಣ ಭಾಗ ಆಗ್ತೈತ್ರಿ. ಸೊ ಇವು ಏನು ನಂಬರ್ಸ್ ಅದಾವ ನೋಡ್ರಿ, ಇಲ್ಲಿ ಬರ್ದಿರೋ ನಂಬರ್ಸ್, ಇದಕ್ಕ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಆಲ್ ದೀಸ್ ನಂಬರ್ಸ್, ಇವೆಲ್ಲಾ ನಂಬರ್ಸ್ ಏನದಾವ್ರಿ
40ರದು ಫ್ಯಾಕ್ಟರ್ಸ್ ಅದಾವು ಅಂತ ಹೇಳ್ಬೋದು. ಸೊ ಅರ್ಥ ಆಗಿರ್ಬೋದು ನಿಮಗೆ. ಫ್ಯಾಕ್ಟರ್ಸ್ ಅಂದ್ರೆ ಏನ್ರಿ? ಸಿಂಪಲ್. ಒಂದು ನಂಬರ್ನ ಕೊಟ್ಟಿರ್ತಾರೆ ನಿಮ್ಗೆ, ಆ ನಂಬರ್ದು ಯಾವೆಲ್ಲ ಫ್ಯಾಕ್ಟರ್ಸ್ ಅದಾವು ಅಂತ ಕೇಳಿದ್ರೆ, ಸೊ ಈ ನಂಬರ್ನ ಯಾವೆಲ್ಲ ಸಂಖ್ಯೆಗಳು ಪೂರ್ಣ ಭಾಗ ಮಾಡ್ತಾವು ಅದಕ್ಕೆ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ವೆರಿ ಸಿಂಪಲ್. ಈಗ ಬುಕ್ಸ್ ಒಳಗಡೆ ಅದು ಡೆಫಿನೇಷನ್ ಅವರು ಒಂದಿಷ್ಟು ಟರ್ಮ್ಸ್ ನ ಯೂಸ್ ಮಾಡಿ ಏನೋ ಬರ್ದಿರ್ತಾರೆ. ನಮಗೆ ಡೆಫಿನೇಷನ್ ಅವ್ರ ಎಕ್ಸಾಮ್ದಾಗ ಕೇಳಂಗಿಲ್ಲ, ಟೆನ್ಷನ್ ತಗೋಬೇಡ್ರಿ. ನಮಗೆ ಫ್ಯಾಕ್ಟರ್ಸ್ ಅಂದ್ರೆ ಏನು ಅರ್ಥ ಆಗ್ಬೇಕಾಗಿತ್ತು ಅಷ್ಟೇ. ಓಕೆ, ರೈಟ್. ಈಗ ಕ್ವಶನ್ ಏನ್ ಕೇಳ್ತಾನ ನೋಡ್ರಿ. ಈಗ ಎಕ್ಸಾಮ್ ಪಾಯಿಂಟಿಗೆ ಬರೋದಾದ್ರೆ ಕ್ವಶನ್ ಏನ್ ಕೇಳಪ್ಪ ಅಂತಂದ್ರ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳ್ತಾನ. 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವು ನೋಡ್ರಿ. ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? 1 2 3 4 5 6 7 8 8 ಫ್ಯಾಕ್ಟರ್ಸ್ ಅದಾವ್ರಿ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 40 ಅಂದ್ರೆ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವು ಅಂತ ಕೇಳ್ತಾನವ. ಸೊ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? 8 ಫ್ಯಾಕ್ಟರ್ಸ್ ಅದಾವ. ಸೊ ಈ ಕ್ವಶನ್ ಆನ್ಸರ್ ಎಷ್ಟಾಗ್ತೈತ್ರಿ? 8 ಆಗ್ತೈತಿ. ಓಕೆ, ಬಟ್ ಎಕ್ಸಾಮ್ ಒಳಗಡೆ ನಾವು ಈ ಮೆಥಡ್ಲೆ ಸಾಲ್ವ್ ಮಾಡಂಗಿಲ್ರಿ. ಈಗ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದ್ರೆ ಯಾವೆಲ್ಲ ನಂಬರ್ಸ್ ಭಾಗ ಆಗ್ತಾವು ಅದನ್ನ ಬರೋದು, ಅದ ಆದ್ಮೇಲೆ ಅವು ಎಷ್ಟು ಅದಾವು ಅಂತ ನಾವು ಕೌಂಟ್ ಮಾಡಂಗಿಲ್ಲ. ಬಹಳ ಟೈಮ್ ತಗೊಂತೈತ್ರಿ ಅದು. ಈಗ ಒಂದು ಕ್ವಶನ್ ನೋಡ್ರಿ, ನಿಮ್ಮ ಎಕ್ಸಾಮ್ ಒಳಗಡೆ RRC ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಒಂದು ಕ್ವಶನ್ ಕೇಳ್ಯಾನ್ರಿ. 3600ದು ಎಷ್ಟು ಫ್ಯಾಕ್ಟರ್ಸ್ ಅದಾವು ಅಂತ ಕೇಳಿದ. ನಂಬರ್ ಆಫ್ ಫ್ಯಾಕ್ಟರ್ಸ್, NOF ಅಂತ ಬರಿತೀನಿ ನಾನು. NOF ಅಂದ್ರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಬರಿತೀನಿ. ಅಂದ್ರೆ 3600ದು ಎಷ್ಟು ಫ್ಯಾಕ್ಟರ್ಸ್ ಅದಾವು ಅಂತ ಕ್ವಶನ್ ಕೇಳಿದ. ಈಗ ನನಗೆ ಹೇಳ್ರಿ 3600ದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಹೇಳಿದಾಗ ಒಂದೊಂದೊಂದೊಂದು ನಂಬರ್ ಅದು ಡಿವೈಡ್ ಆಗ್ತೈತಿ ಚೆಕ್ ಮಾಡ್ಕೋತ ಬರೆಯಕ್ ಆಗ್ತೈತೇನ್ರಿ? ಅಥವಾ ಅದನ್ನ ಬರದ ಮೇಲೆ ಅದನ್ನ ಅಷ್ಟು ಕೌಂಟ್ ಮಾಡಿ ಆನ್ಸರ್ ಮಾಡಕ್ ಆಕೈತೇನ್ರಿ? ಸೊ ಟೈಮ್ ಬಹಳ ಜಾಸ್ತಿ ತಗೊಂತೈತ್ರಿ ಅದ, ರೈಟ್? ಸೊ ಇಲ್ಲಿ ಜಸ್ಟ್ ನಾನು ನಿಮಗೆ ತೋರಿಸೇನ್ರಿ, ಮೊದಲ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ತಿಳಿಸೇನ್ರಿ. ಎಷ್ಟ್ ಅದಾವು ಅಂತ ನಮ್ಗೆ ಕ್ವಶನ್ ಕೇಳ್ತಾರ್ರಿ ಅವ್ರು. ಸೊ ಎಷ್ಟ್ ಅದಾವಪ್ಪ? 8 ಅದಾವ. ಅವ್ನು ಏನಿಷ್ಟು ತೋರಿಸೇನ್ರಿ ನಾನು. ಬಟ್ ಎಕ್ಸಾಮ್ದಾಗ ಮಾಡೋ ಮೆಥಡ್ ಏನೈತ್ಲ ಅದು ಬೇರೆ ಐತ್ರಿ. ಓಕೆ, ರೈಟ್. ಸೊ ಅದನ್ನ ಹೆಂಗ್ ಮಾಡೋದ್ರಿ? ಅದನ್ನ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋದ್ರಿ. ಓಕೆ, ಈಗ ಮೊದಲ ಈಗ ನಾ ಇಲ್ಲಿ ಇನ್ನೊಂದು ಡೆಫಿನೇಷನ್ ಬರಿಬೇಕಾಗಿತ್ತು. ಪ್ರೈಮ್ ನಂಬರ್ಸ್. ಓಕೆ, ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಈಗ ಯಾರ ನಂದು ಈ ಸಿರೀಸ್ನ ಫಸ್ಟ್ ಕ್ಲಾಸ್ ತಿಂತ್ರ ನೋಡ್ಕೋತ ಬಂದಿರಿ, ಸೊ ಅವ್ರಿಗೆ ಡೆಫಿನೆಟ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಿರ್ತೈತಿ. ಯಾಕಂದ್ರೆ ಇದರ ಡೆಫಿನೇಷನ್ ನಾನು ಹಿಂದ್ಗಡೆ ಯಾವುದೋ ಒಂದು ಕ್ಲಾಸ್ ಒಳಗೆ ಹೇಳಿ ಇರ್ಲಿ, ಆದ್ರೂ ಏನ್ ತೊಂದರೆ ಇಲ್ಲ, ಗೊತ್ತಿರ್ಲಿಲ್ಲ ಅಂದ್ರು. ಈಗ ಪ್ರೈಮ್ ನಂಬರ್ಸ್ ಡೆಫಿನೇಷನ್ ಹೇಳೋಕ್ಕಿಂತ ಮೊದಲು ಒಂದು ಸೂಚನೆ ನಿಮಗೆಲ್ಲರಿಗೂ ಏನಪ್ಪಾ ಅಂತಂದ್ರೆ, ನೀವು ಎಲ್ಲರೂ ಮಗ್ಗಿ ಬಹ್ಯಾಟ್ ಮಾಡ್ಬೇಕು, ಕಂಪಲ್ಸರಿ. ಓಕೆ, ನೀವು ITI ಇರ್ಲಿ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂತಾರೆ ಇರ್ಲಿ, ಮ್ಯಾಥ್ಸ್ ನಿಮ್ದು ಫೇವ್ರೇಟ್ ಇರ್ಲಿ. ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮ್ಯಾಥ್ಸ್ ಫೇವ್ರೇಟ್ ಇರ್ತೈತ್ರಿ, ಮಾಡ್ತಾರಿ. ಬಟ್ ಮಗ್ಗಿ ಟೇಬಲ್ಸ್ ಅಟ್ಲೀಸ್ಟ್ ನೀವು ಒಂದು 25 ತನಾರ ಟೇಬಲ್ಸ್ ಬಹ್ಯಾಟ್ ಮಾಡ್ಬೇಕು. ಅಟ್ಲೀಸ್ಟ್ ಹೇಳಾಕತ್ತೀನಿ ನಾನು. ಇದನ್ನ ನೀವು 30 ತನ ಓದ್ರ ಬಹಳ ಚಲೋ ರೀ. ಒಂದು ಸಜೆಷನ್ ನಾ ಸ್ಟೂಡೆಂಟ್ಸಿಗೆ ಏನು ಕೊಡ್ತೀನಪ್ಪ ಅಂತಂದ್ರೆ, ನಾವು ಆಫ್ಲೈನ್ ಕ್ಲಾಸಸ್ ಪಾಠ ಮಾಡ್ಬೇಕಾದ್ರೆ ಫಸ್ಟ್ ಡೇನ ನಾ ಏನ್ ಹೇಳ್ಬಿಡ್ತೀನಿ ಅಂತಂದ್ರೆ, ಏನ್ ಮಾಡ್ರಿ ನೋಡ್ರಿ, ನಿಮಗ 5 ತನ ಅಂತರೂ ಮಗ್ಗಿ ಬರ್ತಾವ್ರಿ. ನೀವು ITI ಸ್ಟೂಡೆಂಟ್ಸ್ ಇದ್ರೂ ಸದ್ಯಕ್ಕ 5 ತನ ಅಂತರೂ ನಿಮಗೆ ಡೆಫಿನೆಟ್ಲಿ ಮಗ್ಗಿ ಬರ್ತಾವ್ರಿ. ಇವತ್ತಿಂತ್ರ ಏನ್ ಮಾಡ್ರಿ, ಇವತ್ತಿದಂತ್ರ 6 ಮಗ್ಗಿ ಓದಾಕ್ ಸ್ಟಾರ್ಟ್ ಮಾಡ್ರಿ. ಏನ್ ಮಾಡ್ರಿ, 6 1 6 2 6 3 6 4 ಮತ್ತ 6 5 ಇವತ್ತು ಇಷ್ಟ ಮಾಡುದು ನೀವು. ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ. ಅಂದ್ರೆ 5 ಒಂದು ನಂಬರ್ ಅದ 5 ಮಲ್ಟಿಪಲ್ಸ್. 6 1ದಿಂದ 6 5 ತನ ಇಷ್ಟ ಮಾಡುದು ಇವತ್ತು. ಬಟ್ ಅದು ಹೆಂಗಿರ್ಬೇಕಪ್ಪ ಅಂತಂದ್ರ 6 1ದಿಂದ 6 5 ಒಳಗೆ ಯಾವುದೂ ನಿಮಗ್ ಮಲ್ಟಿಪಲ್ ನಾ ಕೇಳಿದ್ರ 6 4 ಅಂದ್ರೆ 24 ಇಮಿಡಿಯೇಟ್ಲಿ ಬಂದ್ ಬಿಡ್ಬೇಕ.
ಹಿಂಗ ಡೈಲಿ 5 ಮಲ್ಟಿಪಲ್ಸ್ ಅಷ್ಟ ಪರ್ಫೆಕ್ಟ್ ಮಾಡ್ರಿ. ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇವತ್ತು ಒಂದ ದಿವ್ಸಕ್ಕೆ 15 ಮಗ್ಗಿನೂ ಬ್ಯಾಟ್ ಮಾಡ್ತೇನ್ರಿ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಕನ್ಫ್ಯೂಷನ್ ಆಗ್ತೈತಿ ಮೈಂಡ್ ಒಳಗೆ. ಕಡಿಮೆ ಮಾಡ್ರಿ ಬಟ್ ಪರ್ಫೆಕ್ಟ್ ಮಾಡ್ರಿ. ಬಿಲೀವ್ ಇನ್ ಪರ್ಫೆಕ್ಷನ್. ಹೌದಾ? ಅದಕ್ಕೆ ನಾ ಭಾಳ ಸಲ ಕ್ಲಾಸ್ ಒಳಗೆ ಹೇಳ್ತಿರ್ತೇನ್ರಿ, ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ, ಕ್ವಾಂಟಿಟಿ ಬೇಡ. ಓಕೆ, ರೈಟ್. ಸೊ ಇದನ್ನ ಇವತ್ತಿನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಒಂದು ಹಾರ್ಡ್ಲಿ ಒಂದು 15-20 ಮಿನಿಟ್ಸ್ ಕೊಟ್ರಿ ನೀವು ಸಾಕು. ಓಕೆ, ಚಲೋ. ಈಗ ಎಲ್ಲಾ ಬಿಟ್ಟು ಸರ್ ಪ್ರೈಮ್ ನಂಬರ್ಸ್ ಫ್ಯಾಕ್ಟರ್ಸ್ ಹೇಳಕತ್ತೀರಿ, ಎಲ್ಲಾ ಬಿಟ್ಟು ಮಗ್ಗಿಗೆ ತಗೊಂಬಂದಿರಲ್ಲ. ಯಾಕಂದ್ರೆ ಇಲ್ಲಿ ಮಗ್ಗಿ ಬೇಕಾಗ್ತೈತಿ ನಮ್ಗೆ. ಓಕೆ, ಈಗ ಇವತ್ತಿನ ಟಾಪಿಕ್ ಒಳಗಡೆ ಸ್ವಲ್ಪ ಮಗ್ಗಿ ಬೇಕಾಗ್ತೈತ್ರಿ. ಇರ್ಲಿ, ಗೊತ್ತಿರ್ಲಿಲ್ಲ ಅಂದ್ರೂ ಒಂದ್ ಸ್ವಲ್ಪ ನಾ ಇವತ್ತು ಹೇಳ್ತೇನೆ, ನೀವು ಅರ್ಥ ಮಾಡ್ಕೋತೀರಿ. ಬಟ್ ಎಕ್ಸಾಮ್ಸ್ ಒಳಗಡೆ, ಓಕೆ, ಎಕ್ಸಾಮ್ಸ್ ಒಳಗಡೆ ಸ್ವಲ್ಪ ನೀವು ಟೇಬಲ್ಸ್ ಪರ್ಫೆಕ್ಟ್ ಇದ್ರಿ ಅಂತಂದ್ರೆ ಡೈರೆಕ್ಟ್ಲಿ ನೀವು ಏನ್ ಮಾಡ್ಬೋದ್ರಿ, ಅದರದ ಮಲ್ಟಿಪಲ್ಸ್ ನ ಬರ್ಕೋಬಹುದು. ಓಕೆ, ಅದ್ರ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋಣ, ಟೆನ್ಷನ್ ತಗೋಬೇಡ್ರಿ. ಈಗ ಪ್ರೈಮ್ ನಂಬರ್ಸ್ ಬಗ್ಗೆ ಮಾತಾಡೋಣ. ಈಗ ಜಸ್ಟ್ ನಾವು ಏನ್ ತಿಳ್ಕೊಂಡಿವಿ, ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿವಿ. ಅಂದ್ರೆ ಒಂದು ಕೊಟ್ಟಿರೋ ಸಂಖ್ಯೆನ ಯಾವೆಲ್ಲ ಸಂಖ್ಯೆ ಅದನ್ನ ಭಾಗ್ ಮಾಡ್ತಾವೋ ಅದಕ್ಕೆ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರಿ. ಈಗ ನಾ ಪ್ರೈಮ್ ನಂಬರ್ಸ್ ಹೇಳ್ಬೇಕಾಗೈತಿ ನಿಮ್ಗೆ. ಈಗ ಒಂದಿಷ್ಟು ಎಕ್ಸಾಂಪಲ್ ತಗೊಂಡು ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ 4 ಬರದ್ನಿ ಅಂತ ತಿಳ್ಕೊರಿ. 4 ಬರದ ಇದ್ರ ಯಾವ್ಯಾವ ಫ್ಯಾಕ್ಟರ್ಸ್ ಅದಾವಪ್ಪ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಸರ್ ನೋಡ್ರಿ, 1 ಐತ್ರಿ, 2 ಐತ್ರಿ, ಆಮೇಲೆ ಸೀದಾ 4 ಐತ್ರಿ. ಅಂದ್ರ ಇದ್ರ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟ್ ಅದಾವು? 3 ಅದಾವು. ಇದು ಒಂದ್ರಿ, ಇದು ಒಂದು, ಇದು ಒಂದು. ಸೊ ಟೋಟಲ್ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? 4ರದು 3 ಫ್ಯಾಕ್ಟರ್ಸ್ ಅದಾವ ಅಂತ ಹೇಳಿ. ಅದೇ ರೀತಿ ಒಳಗ ನಾ ನಿಮಗ 5ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದ್ರ ಏನ್ ಹೇಳ್ತೀರಿ? ನೋಡ್ರಿ ಸರ್, 1 ಐತಿ, ಆಮೇಲೆ ಇನ್ನೊಂದು 5 ಐತಿ. ಕರೆಕ್ಟ್? ಇವು ಬಿಟ್ಟು ಮತ್ತೆ ಯಾವ ಫ್ಯಾಕ್ಟರ್ಸ್ ಅದಾವೇನ್ರಿ? ಇಲ್ಲ. ಅಂದ್ರ 5ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದ್ರ, ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ನೋಡ್ರಿ ಸರ್, ಇದೊಂದು 2 ಅದಾವ ಅಂತ ಹೇಳ್ತೀರಿ. ಅದೇ ರೀತಿ ಒಳಗ ನಾ 6 ಬರದ್ನಿ ಅಂತ ಅನ್ಕೊಳ್ಳಿ. 6ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? ನೋಡ್ರಿ ಸರ್, 1 ಐತ್ರಿ, 2 ಭಾಗ ಮಾಡ್ದೈತ್ರಿ, 3 ಮಾಡ್ದೈತಿ, 4 ಮಾಡಂಗಿಲ್ಲ, ಸೀದಾ 6 ಆಗ್ತೈತ್ರಿ. ಅಂದ್ರ 6ರದು ಎಷ್ಟು ಫ್ಯಾಕ್ಟರ್ಸ್ ಅದಾವು ಅಂತ ಕ್ವಶನ್ ಕೇಳಿದಾಗ ನೀವೇನ್ ಹೇಳ್ತೀರಿ? 1 2 3 4. ಸರ್ 4 ಅದಾವ ನೋಡ್ರಿ ಅಂತ ಹೇಳ್ತೀರಿ. 1 2 3 4. ಈಗ ಸಪೋಸ್ ನಾ 7ರದು ಎಷ್ಟು ಫ್ಯಾಕ್ಟರ್ಸ್ ಅದಾವಪ್ಪ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ನೋಡ್ರಿ ಸರ್, 1 ಐತ್ರಿ, ಇದು ಬಿಟ್ರೆ 7 ಐತ್ರಿ, ಮತ್ತೆ ಯಾವ ನಂಬರ್ಸ್ ಇದನ್ನ ಭಾಗ ಮಾಡಂಗಿಲ್ಲ. ಅಂದ್ರೆ ಇದ್ರೂ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ ಸರ್? ಇದ್ರು ಎಷ್ಟು ಅದಾವ್ರಿ? 2. ಈಗ ನೋಡ್ರಿ, ಪ್ರೈಮ್ ನಂಬರ್ಸ್ ಡೆಫಿನಿಷನ್ ಏನಪ್ಪಾ? ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರ ಕೆಲವೊಂದು ನಂಬರ್ಸ್ದು ಫ್ಯಾಕ್ಟೋರಿಯಲ್ಸ್ ಏನದಾವು, ಕೆಲವೊಂದು ನಂಬರ್ಸ್ದು ಫ್ಯಾಕ್ಟರ್ಸ್ ಏನದಾವಲ್ಲ ಅವು 2ಕ್ಕಿಂತ ಜಾಸ್ತಿ ಅದಾವ್ರಿ. ಇದು 2ಕ್ಕಿಂತ ಜಾಸ್ತಿ ಐತ್ರಿ, ಇದು 2ಕ್ಕಿಂತ ಜಾಸ್ತಿ ಐತಿ. ಬಟ್ ಒಂದ್ 2 ನಂಬರ್ಸ್ ಅದಾವ್ರಿ, 5 ಮತ್ತು 7. ಇದ್ರ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವಪ್ಪ ಅಂದ್ರ ಎಕ್ಸಾಕ್ಟ್ಲಿ 2 ಅದಾವ್ರಿ. ಎಷ್ಟು ಅದಾವ್ರಿ? ಎಕ್ಸಾಕ್ಟ್ಲಿ 2 ಅದಾವ್ರಿ. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಯಾವ ನಂಬರ್ಸ್ದು 2 ಫ್ಯಾಕ್ಟರ್ಸ್ ಇರ್ತಾವೋ ಅದಕ್ಕ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರ ಇಲ್ಲಿ ನಾವೊಂದು 4 ನಂಬರ್ಸ್ ಬರ್ದೇನ್ರಿ. ಈ 4 ನಂಬರ್ಸ್ ಒಳಗಡೆ ಯಾವ ಪ್ರೈಮ್ ನಂಬರ್ಸ್ ಅದಾವು ಅಂತ ನಾ ಕ್ವಶನ್ ಕೇಳಿದ್ರ ನೀವೇನ್ ಹೇಳ್ತೀರಿ? ನೋಡ್ರಿ ಸರ, ಒಂದ್ 5 ಐತ್ರಿ, ಇನ್ನೊಂದು 7 ಐತ್ರಿ. ರೈಟ್? ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಯಾವ ನಂಬರ್ಸ್ದು 2 ಫ್ಯಾಕ್ಟರ್ಸ್ ಇರ್ತಾವು ಅದಕ್ಕ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ 11 ತಗೋರಿ. ಈಗ 11ರದು ಫ್ಯಾಕ್ಟರ್ಸ್ ಯಾವ್ಯಾವ್ದಾವ್ರಿ? ಒಂದು 1 ಐತ್ರಿ, ಇನ್ನೊಂದು 11 ಐತ್ರಿ. ಇವ್ ಬಿಟ್ರೆ ಉಳ್ಕಿದ್ ಯಾವ್ದು ನಂಬರ್ಸ್ಲಿ ಅದು ಭಾಗ ಆಗಂಗಿಲ್ರಿ. ಅದೇ ರೀತಿ ಒಳಗೆ 13 ತಗೋರಿ. 13ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? ಒಂದು 1 ಐತ್ರಿ, ಇನ್ನೊಂದು 13 ಐತ್ರಿ. ಅದ್ರದ್ದು 2 ಫ್ಯಾಕ್ಟರ್ಸ್ ಅದಾವ್ರಿ. ಸೊ ಇವಕ್ ನಾವು ಏನಂತ ಕರಿದೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಪ್ರೈಮ್ ನಂಬರ್ಸ್ ಸಿಂಪ್ಲೆಸ್ಟ್ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಸೊ ದ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಯಾವ ನಂಬರ್ಸ್ 2 ಫ್ಯಾಕ್ಟರ್ಸ್ ಇರ್ತಾವು ಅದಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ರೈಟ್? ಓಕೆ, ವೆರಿ ಗುಡ್. ಈಗ ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡ್ರಿ. ಓಕೆ, ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡ್ರಿ. ಏನಂತಂದ್ರೆ, ಯಾವುದೂ ನಂಬರ್ನ ನೀವು ತಗೊಂಡ್ರೆ,
ಈಗ 4 ತೋರಿ, 5 ತೋರಿ, 6 ತೋರಿ, 7 ತೋರಿ. ಓಕೆ, ಯಾವ್ದು ನಂಬರ್ ತೋರಿ. ಈಗ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ನೋಡೋಣ್ರಿ ಇಲ್ಲಿ. 10. ಸೊ 10ದು ಫ್ಯಾಕ್ಟರ್ಸ್ ಯಾವ್ಯಾವ್ದವ್ರಿ? 1 ಐತ್ರಿ, 2 ಐತಿ, ಆಮೇಲೆ 3 ಆಗಂಗಿಲ್ರಿ, 5 ಐತಿ, ಆಮೇಲೆ ಡೈರೆಕ್ಟ್ಲಿ 10 ಐತ್ರಿ. ಅಂದ್ರೆ 10ರದು ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 4 ಅದಾವ್ರಿ. ಹೌದಲ್ರಿ? 1 2 3 4. ಈಗ ಇಲ್ಲಿ ಏನು ನಂಬರ್ಸ್ ಬರ್ದೇನಲ್ಲ, ಇದ್ರಾಗ ಇನ್ನೊಂದು ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡ್ರಿ. ಏನಂತ, ಯಾವುದೂ ನಂಬರ್ ಇರ್ಲಿ, ಅದು ಪ್ರೈಮ್ ನಂಬರ್ ಇರ್ಲಿ ಅಥವಾ ಕಂಪೋಸಿಟ್ ನಂಬರ್ ಇರ್ಲಿ, 2 ನಂಬರ್ಸ್ ನಿಮಗೆ ಫಿಕ್ಸ್ ಸಿಗ್ತಾವ್ರಿ. ಪ್ರತಿ ಒಂದು ನಂಬರ್ ಒಳಗಡೆ 2 ನಂಬರ್ಸ್ ನಿಮಗೆ ಫಿಕ್ಸ್ ಸಿಗ್ತಾವ. ಏನಪ್ಪಾ? 1 ಅಂತರೂ ಫಿಕ್ಸ್ ಇರ್ತೈತ್ರಿ, ಇನ್ನೊಂದು ಆ ನಂಬರೇ ಇರ್ತೈತ್ರಿ. ಯಾವ್ದು ನಂಬರ್ನ ನಿಮಗೆ ಕೊಟ್ಟಿದಾರ ನೋಡ್ರಿ, ಆ ನಂಬರ್ನು ಇರ್ತೈತ್ರಿ. ಈಗ 5ನ ತಗೋರಿ ನೀವು. ಸೊ 1 ಅಂತರೂ ಐತ್ರಿ, ಇದ್ರ ಜೊತೆ ಆ ನಂಬರು ಐತಿ. ಯಾವ ನಂಬರ್ ಕೊಟ್ಟಿದಾರಲ್ಲ ಆ ನಂಬರು ಐತಿ. ಅಂದ್ರೆ ಯಾವ್ದು ನಂಬರ್ ತಗೋರಿ ನೀವು, 2 ಫ್ಯಾಕ್ಟರ್ಸ್ ಮಾತ್ರ ಫಿಕ್ಸ್ ಇರ್ತಾವ್ರಿ. 1 ಅಂಡ್ ಆ ನಂಬರ್. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ 1 ಅಂಡ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. 2 ನಂಬರ್ಸ್ ಫಿಕ್ಸ್ ಇರ್ತಾವ, 2 ಫ್ಯಾಕ್ಟರ್ಸ್ ಫಿಕ್ಸ್ ಇರ್ತಾವ. ಈಗ ಇಲ್ಲಿ ನೋಡ್ರಿ 6, ಇದ್ರೊಳಗೂ 2 ನಂಬರ್ಸ್ ಫಿಕ್ಸ್ ಅದಾವಿಲ್ರಿ. 1 ಐತಿ ಮತ್ತ ಆ ನಂಬರ್ ಐತ್ರಿ. ಯಾವ್ದು ನಂಬರ್ ಕೊಟ್ಟಿದಾರಲ್ಲ ಅದ ನಂಬರ್ ಐತ್ರಿ. ಈಗ ಇಲ್ಲಿ 10 ನೋಡ್ರಿ, 1 ಐತ್ರಿ ಮತ್ತ ಆ ನಂಬರು ಐತ್ರಿ. 7ರಾಗ ನೋಡ್ರಿ 1 ಐತಿ ಮತ್ತ ಆ ನಂಬರು ಐತ್ರಿ. ಇದನ್ನ ಲಕ್ಷದಾಗ ಇಟ್ಕೋರಿ ಎಲ್ಲರೂ. ನಾ ಆಮೇಲೆ ಇದನ್ನ ಒಂದು ಪಾಯಿಂಟ್ ಕನೆಕ್ಟ್ ಮಾಡ್ತೇನೆ. ಒಂದು ಬಹಳ ಒಳ್ಳೆ ಕ್ವಶನ್ ಕೇಳಿದಾನ್ರಿ RRC ಗ್ರೂಪ್ ಡಿ ಒಳಗಡೆ. ಓಕೆ, ಸೊ ಇದನ್ನ ಆಮೇಲೆ ಕನೆಕ್ಟ್ ಮಾಡ್ತೇನೆ. ಸೊ ಏನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಾಕತ್ತೀರಿ ನೀವು? ಯಾವುದೋ ಒಂದು ನಂಬರ್ನ ತಗೊಂಡ್ರಿ ಅಂತಂದ್ರೆ 2 ಫ್ಯಾಕ್ಟರ್ಸ್ ಫಿಕ್ಸ್ ಇರ್ತಾವ. 1 ಅಂಡ್ ಆ ನಂಬರ್, ಆ ಕೊಟ್ಟಿರೋ ನಂಬರ್ 1 ಅಂಡ್ ಇಟ್ ಸೆಲ್ಫ್. ಸೊ ಪ್ರೈಮ್ ನಂಬರ್ಸ್ ಡೆಫಿನೇಷನ್ ಈಗ ನಾ ಬರೆಯೋದಾದ್ರೆ, ಪ್ರೈಮ್ ನಂಬರ್ಸ್ ನಾನು ಡೆಫಿನೇಷನ್ ಒಂದ್ ವೇಳೆ ಬರೆಯೋದಾದ್ರೆ ಏನ್ ಬರೀತೀನಿ ಅಂತಂದ್ರೆ, ದ ನಂಬರ್ಸ್ ವಿಚ್ ಹ್ಯಾವ್ 2 ಫ್ಯಾಕ್ಟರ್ಸ್. ಓಕೆ, ಓನ್ಲಿ 2 ಫ್ಯಾಕ್ಟರ್ಸ್ ಅನ್ಬೋದು. ಓನ್ಲಿ 2 ಫ್ಯಾಕ್ಟರ್ಸ್. ಓಕೆ, ಕೇವಲ 2 ಫ್ಯಾಕ್ಟರ್ಸ್ ಇರುವಂತ ನಂಬರ್ ಏನೈತಲ್ಲ ಅದಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈಗ ನಂದು ಒಂದು ಕ್ವಶನ್ ಏನಪ್ಪಾ, ಈಗ ನನಗೆ ಹೇಳ್ರಿ 1 ಇದು ಪ್ರೈಮ್ ನಂಬರ್ ಐತೇನ್ರಿ? ರೈಟ್. ಸೊ 1 ಇಸ್ ಇಟ್ ಎ ಪ್ರೈಮ್ ನಂಬರ್ ಅಂತ ನೋಡಿದಾಗ ನಾವು ಒಂದು ಕೆಲಸ ಮಾಡೋಣ್ರಿ. ಈಗ ನನಗೆ 1 ಪ್ರೈಮ್ ನಂಬರ್ ಐತೇನಿಲ್ಲ ಅಂತ ಗೊತ್ತಿಲ್ಲ ನನಗೆ. ಈಗ ನಾ ಇಲ್ಲಿ ಡೆಫಿನೇಷನ್ ಏನು ಬರ್ದೇನ್ರಿ ಅದಕ್ಕೆ? ದ ನಂಬರ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಅಂದ್ರೆ ಯಾವ ನಂಬರಿಗೆ 2 ಫ್ಯಾಕ್ಟರ್ಸ್ ಇರ್ತಾವು ಅದಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. 2 ಫ್ಯಾಕ್ಟರ್ಸ್ ಇರ್ಬೇಕ್ರಿ, 2ಕ್ಕಿಂತ ಜಾಸ್ತಿನೂ ಇರಬಾರ್ದ್ರಿ, 2ಕ್ಕಿಂತ ಕಡಿಮೆನೂ ಇರಬಾರ್ದು. ಈಗ ಹಂಗಾದ್ರೆ 1ರದು ಫ್ಯಾಕ್ಟರ್ಸ್ ಎಷ್ಟು ಅದಾವ ನೋಡ್ರಿ? 1 ಐತಿ, 1 ಐತ್ರಿ. ಸೊ ದಟ್ ಮೀನ್ಸ್ ಪ್ರೈಮ್ ನಂಬರ್ಸ್ ಅದಕ್ಕೆ ಡೆಫಿನೇಷನ್ ಏನೈತ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ 2 ಇರ್ಬೇಕಂತ ಹೇಳಿದ್. ಬಟ್ ಇದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? ಓನ್ಲಿ 1 ಫ್ಯಾಕ್ಟರ್. ಸೊ ಹಿಂಗಾಗಿ ಇಟ್ ಈಸ್ ನಾಟ್ ಎ ಪ್ರೈಮ್ ನಂಬರ್. ಸೊ 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಇಲ್ಲಿವರೆಗೂ ನಿಮಗೆ ಇದು ಎಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಓಕೆ, ಇದು ಎಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡ್ರಿ. ಮೊದಲು ನಾವು ಫ್ಯಾಕ್ಟರ್ಸ್ ಅಂದ್ರೆ ಏನಂತ ನೋಡ್ಕೊಂಡಿವಿ. ಓಕೆ, ಆಮೇಲೆ ಎಷ್ಟು ಫ್ಯಾಕ್ಟರ್ಸ್ ಅದಾವು ಅಂತ ನೋಡ್ಕೊಂಡಿವಿ. ಆಮೇಲೆ ನಾನು ಪ್ರೈಮ್ ನಂಬರ್ಸ್ ಬಗ್ಗೆ ಹೇಳಿನ್ರಿ. ಈಗ ಮೇನ್ ಪಾಯಿಂಟಿಗೆ ಬರ್ತೇನ್ರಿ. ಮೇನ್ ಪಾಯಿಂಟ್ ಅಂದ್ರೆ ಎಕ್ಸಾಮ್ ಪಾಯಿಂಟಿಗೆ ಬರ್ತೇನ್ರಿ. ಈಗ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 8 ಅದಾವು. ಇದನ್ನ ನಾವು ಡಿಸ್ಕಷನ್ ಮಾಡೀವ್ರಿ. ಓಕೆ, ಸೊ ಫಸ್ಟ್ ಸ್ಲೈಡ್ ಒಳಗಡೆ ಇಲ್ಲಿ ನಾವು ಫೈಂಡ್ ಮಾಡೀವ್ರಿ. ಸೊ ಫ್ಯಾಕ್ಟರ್ಸ್ ಆಫ್ 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ತಕ್ಷಣ 8 ಅದಾವ್ರಿ. ಯಾವ್ದಾವು ಅದನ್ನ ನಾನು ಬರ್ದೇನ್ರಿ. ಬಟ್ ನಾ ಹೇಳಿನಿ ಎಕ್ಸಾಮ್ ಒಳಗೆ ಯಾವ ಅದಾವು ಅಂತ ಕೇಳಂಗಿಲ್ಲವ, ಕೇಳ್ಬೋದು
ಓಕೆ, ಬಟ್ ಎಷ್ಟ್ ಅದಾವು ಅಂತ ಕೇಳಿದಾಗ ಇಷ್ಟು ಮಾಡೋದು ಅವಶ್ಯಕತೆ ಇಲ್ಲ. ಸೊ ಈಗ ಅದಕ್ಕೆ ಏನ್ ಮಾಡಬೇಕು, ಡೈರೆಕ್ಟ್ಲಿ ನಮಗೆ ಈ ಆನ್ಸರ್ ಸಿಗ್ಬೇಕಪ್ಪ ಅಂತಂದ್ರ ಅದ್ರ ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಫೈಂಡ್ ಮಾಡ್ಬೇಕಂತಂದ್ರ ಅದಕ್ಕೊಂದು ಪ್ರೊಸೀಜರ್ ಐತಿ. ಅದು ಯಾವ ರೀತಿ ಪ್ರೊಸೀಜರ್ ಐತಿ ಅಂತಂದ್ರ ಏನ್ ಮಾಡ್ರಿ, ಈ 40ನ ನೋಡ್ರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ 40ನ ಏನ್ ಮಾಡ್ರಿ, ನಾ ಇನ್ನೇ ಹೇಳಿದ್ನಲ್ಲ ಪ್ರೈಮ್ ನಂಬರ್ಸ್ ಅಂತ ಹೇಳಿ. ಈ 40ನ ಪ್ರೈಮ್ ನಂಬರ್ಸಿಗೆ ನೀವು ಆ ನಂಬರ್ನ ಒಡ್ಕೋರಿ, ಸ್ಪ್ಲಿಟ್ ಮಾಡ್ರಿ, ಪ್ರೈಮ್ ನಂಬರ್ಸಿಗೆ ಒಡ್ಕೋರಿ. ಯಾವ ರೀತಿ ಒಡ್ಕೊಳ್ಳೋದ್ರಿ, ಪ್ರೈಮ್ ನಂಬರ್ಸಿಗೆ ಒಡ್ಕೋರಿ, ಇಲ್ಲ ಪ್ರೈಮ್ ನಂಬರ್ಸ್ ಪವರ್ಸ್ ತಗರ ಸ್ಪ್ಲಿಟ್ ಮಾಡ್ಕೋರಿ. ಹೆಂಗ ಉದಾಹರಣೆಗೆ ತೋರಿಸ್ತೇನೆ ನಿಮ್ಗೆ, ಬಹಳಷ್ಟು ಎಕ್ಸಾಂಪಲ್ಸ್ ಅದಾವ, ನಾ ಹೇಳಿ ನಿಮ್ಗೆ. ಏನಂದ್ರ ಈ ನಂಬರ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ ಟೋಟಲ್ 20 ಕ್ವಶನ್ಸ್ ತಗೊಂಡಿನ್ರಿ ನಾ. ಓಕೆ, ಒಂದು ಕಂಪ್ಲೀಟ್ ಕ್ಲಾರಿಟಿ ಇದ್ರಾಗಿಂತ ತಗೊಂಡ್ಬಿಟ್ರಿ. ಇದ್ರಾಗ ತಪ್ಪ ಏನ್ರ ಕ್ವಶನ್ ಬಂತಪ್ಪ ಅಂತಂದ್ರೆ 1 ಮಾರ್ಕ್ಸ್ ನಿಮ್ದು ಹೋಗ್ಬಾರ್ದು, ಕಡಿಮೆ ಟೈಮ್ ಒಳಗೆ ಆನ್ಸರ್ ಮಾಡಬಹುದು. ಓಕೆ, ಸೊ ಈ ಟಾಪಿಕ್ ಕಂಪ್ಲೀಟ್ ಕ್ಲಾರಿಟಿ. ಓಕೆ, ಸೊ ಅದಕ್ಕೆ ಪೇಷನ್ಸ್ಲಿ ಕೇಳ್ರಿ, ಆರಾಮಾಗಿ ಕೇಳ್ರಿ. ಪ್ರತಿಯೊಂದು ಪಾಯಿಂಟ್ ಕ್ಲಾರಿಟಿ ನಾನು ನಿಮಗೆ ಕೊಡ್ತೇನೆ, ಇದು ನನ್ನ ಗ್ಯಾರಂಟಿ. ಓಕೆ, ಸೊ ಈಗ ನಾ ಏನ್ ಹೇಳತ್ತೇನ್ರಿ, ಈ 40ನ ಏನ್ ಮಾಡ್ರಿ, ಪ್ರೈಮ್ ನಂಬರ್ಸಿಗೆ ಒಡ್ಕೋರಿ ಅಂತ ಹೇಳಿ ನಾನು. ಈಗ ನಿಮಗೆ ಒಂದು ಓದ್ತಿರ್ತೀರಿ, ಪ್ರೈಮ್ ನಂಬರ್ಸ್ ಯಾವ್ಯಾವ್ದಾವ್ರಿ, ಒಂದು 2 ಐತ್ರಿ, 3 ಐತಿ, 5 ಐತಿ, 7 ಐತಿ, 11 ಐತಿ, 13 ಐತಿ, 17 ಐತಿ ಅಂಡ್ ಸೋ ಆನ್. ಇವೆಲ್ಲ ಏನದಾವ್ರಿ, ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ನಾ ಏನ್ ಹೇಳತ್ತೇನ್ರಿ, ಈ ನಂಬರ್ನ ನೀವು ಪ್ರೈಮ್ ನಂಬರ್ಸ್, ಈ ನಂಬರ್ಸ್ ಏನದಾವಲ್ಲ ಈ ನಂಬರ್ಸ್ ಫಾರ್ಮ್ದಾಗ ಅದನ್ನ ಒಡ್ಕೋರಿ, ಸ್ಪ್ಲಿಟ್ ಮಾಡ್ಕೋರಿ. ಹೆಂಗ, ಈಗ ನೋಡ್ರಿ ನಿಮ್ಗೊಂದು ಇದ್ರಾಗೂ ಸಿಂಪಲ್ ಟೆಕ್ನಿಕ್ಸ್ ಹೇಳ್ತೇನೆ ನಾನು, ಡೋಂಟ್ ವರಿ. ಓಕೆ, ಏನಂತಂದ್ರ ಒಂದ್ ವೇಳೆ ಯೂನಿಟ್ ಪ್ಲೇಸ್ದಾಗ ಒಂದು 0 ಇತ್ತಂತ ತಿಳ್ಕೊರಿ. ಈಗ ಇಲ್ಲಿ ಒಂದು 0 ಐತಿಲ್ರಿ. ಸೊ ಈ ಪ್ರೈಮ್ ನಂಬರ್ಸ್ ಒಳಗಡೆ 1 2 ಮತ್ತು 1 5 ಬರ್ತೈತ್ರಿ. ಏನ್ ಬರ್ತೈತ್ರಿ, 1 2 ಮತ್ತು 1 5. ಸೊ 1 0 ಇತ್ತಂದ್ರೆ 1 2 ಮತ್ತು 1 5 ಬರೀವ್ರಿ. ಓಕೆ, ಈಗ ಎಕ್ಸಾಂಪಲ್ ಗೆ ಸಪೋಸ್ ಈಗ 100 ಐತೆ ಅಂತ ತಿಳ್ಕೊರಿ. ಈಗ ಎಷ್ಟು ಜೀರೋಸ್ ಅದಾವ್ರಿ, 2 ಜೀರೋಸ್ ಅದಾವ. ಸೊ ಮೊದಲು 1 0 1 2 ಮತ್ತು 1 5 ಬರೀರಿ, ಇನ್ನೊಂದು 0 ಇನ್ನೊಂದು 2 ಮತ್ತು ಇನ್ನೊಂದು 5 ಬರೀರಿ. ಈ ರೀತಿ ಅರ್ಥ ಐತ್ರಿ, ರೈಟ್? ಓಕೆ, ಸೊ ಹಂಗ ಈಗ ಇಲ್ಲಿ 1 0 ಐತಲ್ಲ, ಸೊ ಈ 1 0 1 2 ಮತ್ತು 1 5 ಬರ್ತಾರೆ. ಎರಡು ಪ್ರೈಮ್ ನಂಬರ್ಸ್ ಅದಾವಿಲ್ರಿ, ಅದಾವ ಸರ್. ಓಕೆ, ಸೊ ಈಗ ಇದು 0 ಹೋತ್ರಿ, ಯಾಕೆ ಹೇಳ್ರಿ, ಯಾಕಂದ್ರೆ ಇಲ್ಲಿ 1 2 ಮತ್ತು 1 5 ಬರ್ದೇನ್ರಿ, ಮುಗೀತು. ಈಗ ಉಳಿತೇನ್ರಿ 4 ಅಷ್ಟ ಉಳಿತ್ರಿ, 4. ಸೊ ಈ 4 ನ ನೀವು ಹೆಂಗ್ ಬರ್ಕೋಬಹುದು ಅಂತಂದ್ರ ಇದನ್ನ 2 ಸ್ಕ್ವೇರ್ ಅಂತ ಬರ್ಕೋಬಹುದು. ಹೌದಾ, 4 ಅಂದ್ರೆ ಏನ್ರಿ, 2 ಸ್ಕ್ವೇರ್. ಸೊ ನೋಡ್ರಿ ನಾ ಏನ್ ಹೇಳಿನ್ರಿ, ನೀವು ಇಲ್ಲಿ ಏನು ನಂಬರ್ಸ್ ಬರ್ಕೋತಿರಲ್ಲ ಅವು ಅಷ್ಟು ಪ್ರೈಮ್ ನಂಬರ್ಸ್ ಇರ್ಬೇಕ್ರಿ. ಹಾ, ಬೇಕಂದ್ರೆ ಅದ್ರ ಪವರ್ಸಿಗೆ ನೀವು ಬೇಕಾದ್ರೆ ವ್ಯಾಲ್ಯೂ ಬರ್ಕೋರಿ, ಏನ್ ತೊಂದ್ರೆ ಇಲ್ಲ. ಈಗ 2 ಪ್ರೈಮ್ ನಂಬರ್ ಐತಿಲ್ರಿ, ಐತ್ ಸರ್, ಇದ್ರ ಪವರಿಗೆ ವ್ಯಾಲ್ಯೂ ಬರ್ಕೊಂಡಿರಲ್ಲ, ಏನ್ ತೊಂದ್ರೆ ಇಲ್ಲ. ಅರ್ಥ ಐತ್ರಿ? ಬಟ್ ತೆಳಗಡೆ ಏನು ಬೇಸ್ ಐತ್ ನೋಡ್ರಿ, ಈ ಬೇಸ್ ನಂಬರ್ಸ್ ಏನದಾವಲ್ಲ ಈ ಬೇಸ್ ನಂಬರ್ಸ್ ಮಾತ್ರ ಪ್ರೈಮ್ ನಂಬರ್ಸ್ ಇರ್ಬೇಕು. ಪವರ್ಸ್ದಾಗ ನೀವು ಇದ್ರದ್ದು ಏನೋ ವ್ಯಾಲ್ಯೂ ಬರ್ಕೋರಿ, ಅಂದ್ರೆ ಬೇಸ್ ಒಳಗಡೆ ಈ ನಂಬರ್ಸ್ ಇರ್ಬೇಕು. ಈಗ ಹೇಳಿದ್ನಲ್ಲ ಪ್ರೈಮ್ ನಂಬರ್ಸ್ ಅಂತೇಳಿ. ಓಕೆ, ಸೊ ಪ್ರೈಮ್ ನಂಬರ್ಸ್ ಏನದಾವ ನೋಡ್ರಿ, ಈ ಪ್ರೈಮ್ ನಂಬರ್ಸ್ ಇಲ್ಲಿ ಬೇಸ್ ಒಳಗಡೆ ಇರ್ಬೇಕು. ಓಕೆ, ಅರ್ಥ ಆತಂತ ಅನ್ಕೊಂಡಿನ್ರಿ. ಈಗ ನೋಡ್ರಿ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ರಿ. ಈಗ ಸಿಂಪ್ಲಿಫೈ ಮಾಡಕ್ ನೋಡ್ರಿ, ಇಲ್ಲೂ 2 ಐತ್ರಿ, ಇಲ್ಲೂ 2 ಐತಿ, ಹೌದಾ? ಇಲ್ಲಿ 2ರದ ಪವರ್ ಎಷ್ಟೈತ್ರಿ, ಏನೂ ಇಲ್ಲ ಅಂದ್ರೂ 1 ಇರ್ತೈತೆ ಅಂತ ಹೇಳಿ ನಾನು. ಓಕೆ, ಸೊ ಇಲ್ಲಿ 2 ಎಷ್ಟು ಅದಾವ್ರಿ, 1 ಐತಿ, ಇಲ್ಲಿ 2 ಎಷ್ಟು ಅದಾವ, 2 ಅದಾವ. ಸೊ ಟೋಟಲ್ 2 ಎಷ್ಟು ಅದಾವ್ರಿ, ಟೋಟಲ್ 2 3 ಅದಾವ, ಹೌದಾ? ಇಲ್ಲಿ 2 ಅದಾವ್ರಿ, ಇದು 1, ಟೋಟಲ್ 2 ಎಷ್ಟು ಅದಾವ್ರಿ, 2 + 1 ಟೋಟಲ್ 2 ಎಷ್ಟು ಅದಾವ್ರಿ, 3 ಅದಾವ್ರಿ. ನೆಕ್ಸ್ಟ್ ಇಂಟು ಇಲ್ಲಿ ಎಷ್ಟು ಉಳಿತೀರಿ, 5 ಒಂದೇ ಐತಿಲ್ರಿ ಅದು. ಸೊ ಈ ಪವರ್ದಾಗ ಏನು ಇರ್ಲಿಕ್ಕಂದ್ರೆ ಎಷ್ಟು ಇರ್ತೈತ್ರಿ, 1 ಇರ್ತೈತಿ. ಸೊ 5⁻1. ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಈ ರೀತಿ ಒಳಗೆ ಬರ್ಕೋಬೇಕು. ಓಕೆ, ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿಬೇಕಾದ್ರೆ, ಓಕೆ, ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ಕೇಳ್ರಿ. ಓಕೆ, ಸೊ ಟೈಮ್ ಕೊಡ್ರಿ, ಟೈಮ್ ಕೊಟ್ರಿ ಅಂತಂದ್ರೆ ಎಲ್ಲಾನು ಅರ್ಥ ಆಗ್ತೈತ್ರಿ. ಓಕೆ, ಈಗ ಒಂದು ನಂಬರ್ ನಾನು ತಗೋಬೇಕ್ರಿ, 800 ತಗೋಬೇಕ್ರಿ. ಈಗ ಇದನ್ನ ಏನ್ ಮಾಡ್ಬೇಕಾಗಿತ್ರಿ, ಪ್ರೈಮ್ ನಂಬರ್ಸ್ ಪವರ್ಸ್ದಾಗ ನಾವು ಬರೀಬೇಕಾಯ್ತು. ಇಂಗ್ಲಿಷ್ ಒಳಗೆ ಇದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಇರ್ಲಿ, ಅದೆಲ್ಲ ಟರ್ಮ್ಸ್ ಬ್ಯಾಡ್ರಿ, ಈಗ ಏನು ಕನ್ಫ್ಯೂಷನ್ ಮಾಡೋದು ಬೇಡ. ಸೊ ನೀವೇನ್ ಮಾಡ್ಬೇಕಾಗೈತ್ರಿ, ಕೊಟ್ಟಿರೋ ಸಂಖ್ಯೆನ ಈ 800 ನಿಮಗೆ ಕೊಟ್ಟಾರ ಅಂತ ತಿಳ್ಕೊರಿ.
ಈ ಕೊಟ್ಟಿರೋ ಸಂಖ್ಯೆನ ನೀವ್ ಏನ್ ಮಾಡ್ಬೇಕಾಗೈತ್ರಿ, ಪ್ರೈಮ್ ನಂಬರ್ಸ್ ಅಥವಾ ಪ್ರೈಮ್ ನಂಬರ್ಸ್ ಪವರ್ಸ್ ಒಳಗೆ ನೀವು ಬರೀಬೇಕಾಗೈತಿ. ಸೊ ಈಗ ನಾ ಇಲ್ಲಿ ಸಿಂಪಲ್ ಟೆಕ್ನಿಕ್ ನಾ ನಿಮ್ಗೆ ಏನ್ ಹೇಳಿನ್ರಿ ನೋಡ್ರಿ. ಒಂದ್ ವೇಳೆ 1 0 ಇತ್ತಪ್ಪ ಅಂತಂದ್ರ 1 2 ಮತ್ತು 1 5 ಬರೀರಿ ಅಂತ ಹೇಳಿ. ಸೊ ಒಂದ್ ಸಲ 1 0 1 2 1 5 ಬರದ್ರಿ ಅಂತಂದ್ರ ಆ 0 ಹೋಗ್ಬಿಡ್ತು. ಈಗ ಉಳಿತ ಎಷ್ಟ್ರಿ, 80 ಉಳಿತು. ಇಲ್ಲಿ ಮತ್ತೊಂದು 0 ಐತಿಲ್ರಿ. ಸೊ ಮತ್ತೊಂದು 0 ಐತಂದ್ರ ಮತ್ತೊಂದು 2 ಮತ್ತು ಮತ್ತೊಂದು 5 ಬರದ್ ಬಿಡ್ರಿ. 1 0 ಕ 1 2 1 5. ಓಕೆ, ಈಗ ಇವು ಎರಡು 0 ಹೋದ್ರಿ, ಉಳಿತ ಎಷ್ಟ್ರಿ, 8. ಸೊ 8ನ ನೀವು ಹೆಂಗ್ ಬರ್ಕೋಬಹುದ್ರಿ, 8 ಅಂತಂದ್ರ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದ್ರಿ, ಇದು 2 ಕ್ಯೂಬ್ ಐತ್ರಿ. ಅಂದ್ರ 2ನ್ನ 3 ಸಲ ಗುಣಾಕಾರ ಮಾಡಿದ, 2 ಇಂಟು 2 ಇಂಟು 2. ಸೊ ಎಷ್ಟಾಕತಿ, 2 ಇರ್ಲಿ 4, 4 2 8. ಅಂದ್ರೆ ಇದರ ಅರ್ಥ ಏನ್ರಿ, 8ನ್ನ ನೀವು ಹೆಂಗ್ ಬರಿಬಹುದು, 2 ಪವರ್ 3ದಾಗ ಬರಿಬಹುದು, 2⁻³ ಅಂತ ಬರಿಬಹುದು. ಸೊ ಅದಕ್ಕೆ ಇಲ್ಲಿ ಮುಂದೆ ನಾ ಏನ್ ಮಾಡ್ತೇನೆ ನೋಡ್ರಿ, ಇಲ್ಲಿ 2⁻³ ಅಥವಾ 2 ಕ್ಯೂಬ್ ಅಂತ ಬರಿತೇನೆ. ಬರದ್ರಿ, ವೆರಿ ಗುಡ್. ಈಗ ಇದ್ರ ನೆಕ್ಸ್ಟ್ ಕೌಂಟ್ ಮಾಡ್ರಿ ನೋಡ್ರಿ. 2 ಎಷ್ಟ್ ಅದಾವ್ರಿ, 2 ಇಲ್ಲಿ 3 ಐತ್ರಿ, ಇಲ್ಲಿ ಏನು ಇಲ್ಲ ಅಂದ್ರು 1 ಐತಿ, ಇಲ್ಲೂ ಏನು ಇಲ್ಲ ಅಂದ್ರು 1 ಐತಿ. ಅಂದ್ರ ಟೋಟಲ್ 2 ಎಷ್ಟ್ ಅದಾವ್ ನೋಡ್ರಿ, ಇಲ್ಲಿ 3, ಇದೊಂದು 4, ಇದೊಂದು 5. ಸೊ ಮ್ಯಾಲ ಏನ್ ಮಾಡ್ರಿ, 5 ಸಿಂಪಲ್. ಆಮೇಲೆ 5 ಎಷ್ಟ್ ಅದಾವ್ ನೋಡ್ರಿ, 5 ಇಲ್ಲೊಂದ್ ಐತಿ, 5 ಇಲ್ಲೊಂದ್ ಐತಿ. ಸೊ ಇಲ್ಲಿ 5 ಎಷ್ಟ್ ಅದಾವಪ್ಪ ಅಂತ ಬರೀದಾದ್ರ, ಸೊ 5 ಎಷ್ಟ್ ಅದಾವ್ರಿ, 2 ಅದಾವ. ಸೊ ಮ್ಯಾಲ ಪವರ್ದಾಗ ಏನ್ ಮಾಡ್ರಿ, 2. ಈ ರೀತಿ ನೀವು ಈ ಪ್ರೈಮ್ ನಂಬರ್ಸ್ ನ ಪವರ್ಸ್ ಫಾರ್ಮ್ ಒಳಗೆ ಬರ್ಕೋಬೇಕ್ರಿ. ಓಕೆ, ರೈಟ್. ಈಗ ನೆಕ್ಸ್ಟ್ ಬರೋಣ್ರಿ. ಈಗ ಇಲ್ಲಿ ತನ ಇದನ್ನ ಯಾವ ರೀತಿ ಬರ್ಕೋಬೇಕಂತ ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೊಂಡಿನ್ರಿ. ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಮೇನ್ ಪಾಯಿಂಟಿಗೆ ಬರೋಣ್ರಿ. ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈನ್ ಮಾಡ್ಬೇಕಾಗಿತ್ತು, ಹೌದಾ? ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ನ ಹೆಂಗ್ ಫೈನ್ ಮಾಡ್ಬೇಕಪ್ಪ ಅಂತಂದ್ರ ನೆನ್ಪಿಟ್ಕೋರಿ. ಇಲ್ಲಿ ಸೀದಾ ನೀವು ಈ ಪವರ್ ನ ನೋಡ್ರಿ, ಈ ಪವರ್ ಎಷ್ಟೈತಪ್ಪ ಇಲ್ಲಿ ನೋಡ್ರಿ. ತಳಗಡೆ ಪ್ರೈಮ್ ನಂಬರ್ಸ್ ಅದಾವ್ರಿ, ನಾನೀಗ ಬರೀ ಮ್ಯಾಲಿಂದ ಪವರ್ ಬಗ್ಗೆ ಅಷ್ಟ ಮಾತಾಡಕತ್ತೇನ್ರಿ. ಸೊ ಪವರ್ ಎಷ್ಟೈತ್ರಿ, ಇಲ್ಲಿ 3 ಐತ್ರಿ. ಸೊ ಈ 3 ಏನೈತ್ಲ, ಇದಕ್ ಒಂದು ಕೂಡಿಸ್ರಿ. ಇಲ್ಲಿ ನೋಡ್ರಿ, ಪವರ್ ಏನೈತಿ, 3 ಐತಿ, 3ಕ್ಕೆ ಒಂದು ಕೂಡಿಸ್ರಿ. ಆಮೇಲೆ ನೆಕ್ಸ್ಟ್ ಪವರ್ ಏನೈತಿ ನೋಡ್ರಿ, 1 ಐತ್ರಿ, 1ಕ್ಕೆ ಒಂದು ಕೂಡಿಸ್ರಿ. ಅಂದ್ರ ಪವರ್ಸ್ ಏನೂ ಇರ್ಲಿ, ಅದ ಪವರ್ ಎಷ್ಟು ಇರ್ಲಿ, ಅದ 2 ಇರ್ಲಿ, 3 ಇರ್ಲಿ, 4 ಇರ್ಲಿ, 1 ಇರ್ಲಿ, ಅದಕ್ಕೆ ಒಂದು ಆಡ್ ಮಾಡೋದು. ಅದಕ್ಕೆ ಒಂದು ಆಡ್ ಮಾಡಿ ಇಲ್ಲಿ ಬರುತ್ತೆ ಡೈರೆಕ್ಟ್ಲಿ. ಅದಕ್ಕೆ ಹೇಳ್ರಿ ಪವರ್ಸ್. ಸೊ ಈಗ ಇಲ್ಲಿ ಎಷ್ಟಾತ್ ನೋಡ್ರಿ, 3 + 1 ಎಷ್ಟಾತ್ರಿ, 4 ಇಂಟು ಗುಣಾಕಾರದಾಗಿರ್ರಿ 1 + 1 ಎಷ್ಟಾತ್ರಿ, 2. 4 ಇಂಟು 2, 4 2 ಎಷ್ಟು ಬಂತಪ್ಪ, 8. ಅಂದ್ರೆ ಇದರ ಅರ್ಥ ಏನ್ರಿ, 40ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ, 8 ಅದಾವ. ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಇದ್ದವ್ರಿ, 8. ಸೊ ಆನ್ಸರ್ ಸೇಮ್ ಬಂತಿಲ್ರಿ. ಓಕೆ, ಸೊ ಈ ಮೆಥಡ್ ನ ನಾವು ಏನ್ ಮಾಡೋದು, ಎಕ್ಸಾಮ್ ಒಳಗಡೆ ಸಾಲ್ವ್ ಮಾಡ್ರಿ, ಟೆನ್ಷನ್ ತಗೋಬೇಡ್ರಿ. ಓಕೆ, ಇನ್ನೊಂದು ಎಕ್ಸಾಂಪಲ್ಸ್ ಅದಾವ್ರಿ, ಸಾಕಷ್ಟು ಎಕ್ಸಾಂಪಲ್ಸ್ ಅದಾವ್ರಿ, 20 ಪ್ರಾಬ್ಲಮ್ಸ್ ಅದಾವ ಅಂತ ಹೇಳಿ ನಾನು. ಓಕೆ, ಸೊ ಒಂದೇ ಪ್ರಾಬ್ಲಮಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ 20 ಪ್ರಾಬ್ಲಮ್ ಬರ್ಗೋಡೋದ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ರೈಟ್. ಈಗ ಸಪೋಸ್ ನಾ 800ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದ್ನ ಅಂತ ಅನ್ಕೋರಿ. ಈಗ ನನಗೆ ಹೇಳ್ರಿ 800ರದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದಾಗ ನೀವು ಅಬ್ಸರ್ವ್ ಮಾಡಿದಿರಿ ಅಂತ ಅನ್ಕೋರಿ. ನನಗೆ ಹೇಳ್ರಿ ಇಲ್ಲಿ ನಾ 800 ಬರೋದು 1ದಿಂತ್ರ ಯಾವೆಲ್ಲ ಸಂಖ್ಯೆಗಳು ಭಾಗ ಆಗ್ತಾವು ಅಂತೇಳಿ 800ವರೆಗೂ ಚೆಕ್ ಮಾಡಕ್ ಸಾಧ್ಯ ಐತೇನ್ರಿ? ಇಲ್ಲಿ ಅದಕ್ಕ ನಂಬರ್ ಸಣ್ಣ ತಗೊಂಡಿನ್ರಿ ನಾ. ಬಟ್ ಎಕ್ಸಾಮ್ ಒಳಗೆ ಇದೇ ರೀತಿ ಕೇಳತ್, ನಾವು 800ರದು ಎಷ್ಟು ಫ್ಯಾಕ್ಟರ್ಸ್ ಅದಾವು, 3600ರದು ಎಷ್ಟು ಫ್ಯಾಕ್ಟರ್ಸ್ ಅದಾವು, ಓಕೆ 10500ರದು ಫ್ಯಾಕ್ಟರ್ಸ್ ಎಷ್ಟು ಅದಾವು ಅಂತ ಕ್ವಶನ್ ಕೇಳ್ತಾರೆ, ರೈಟ್? ಸೊ ಅದಕ್ಕೆ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಾಗ್ತೈತಿ. ಓಕೆ, ಸೊ ಈಗ ಈ ಕ್ವಶನ್ ಅದ್ ನೋಡ್ರಿ, ಈ ಕ್ವಶನ್ ಅದ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟಾಗ್ತಾವು. ಸೊ ಈ ಕ್ವಶನ್ ಅದ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟಾಗ್ತಾವು ಅಂತಂದಾಗ ಏನ್ ಮಾಡ್ರಿ, ಫಸ್ಟ್ ಇಲ್ಲಿ ತೆಳಗಡೆ ಅಂತೂ ಪ್ರೈಮ್ ನಂಬರ್ಸ್ ಅದಾವ್ರಿ. ಸೊ ತೆಳಗಡೆ ಪ್ರೈಮ್ ನಂಬರ್ಸ್ ಇದ್ದಾಗ ಮೇಲ್ಗಡೆ ಪವರಿಗೆ 1 ಕೂಡಿಸಿ ಗುಣಾಕಾರ ಮಾಡ್ರಿ ಅಂತ ಹೇಳಿ, 1 ಕೂಡಿಸ್ರಿ. 5 + 1 ಬೇಕಾದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ ನೋಡ್ರಿ, 5 + 1 ಬ್ರಾಕೆಟ್ ಹಾಕ್ರಿ. ನೆಕ್ಸ್ಟ್ ಪವರ್ ಎಷ್ಟೈತ್ರಿ, ಇಲ್ಲಿ ಬರೀ ಪವರ್ಸಿಗೆ ಅಷ್ಟೇ ರೀ. ನೆಕ್ಸ್ಟ್ ಪವರ್ ಎಷ್ಟೈತ್ರಿ, 2, 2ಕ್ಕೆ ಒಂದು ಆಡ್ ಮಾಡ್ರಿ. ಸೊ 2ಕ್ಕೆ ಒಂದು ಆಡ್ ಮಾಡಿದ್ರಿ ಅಂತ ಅನ್ಕೋರಿ. ಸೊ ಎಷ್ಟು ಆಕತ್ರಿ, ಅದ 3 ಆಕತ್ರಿ. ಅಂದ್ರ 5 + 1 6 ಇಂಟು 2 + 1 3.
ಸೊ 6 3 ಎಷ್ಟು ಆಕತ್ರಿ 18. ಸೊ ಅಂದ್ರ 800 ಎಷ್ಟು ಫ್ಯಾಕ್ಟರ್ಸ್ ಅದಾವ್ರಿ 18 ಫ್ಯಾಕ್ಟರ್ಸ್. ಈಗ ನೀವು ಹೇಳ್ರಿ ಆ ಅಷ್ಟು ನಂಬರ್ಸ್ ನಾವು ಫೈಂಡ್ ಮಾಡಕ್ ಸಾಧ್ಯ ಐತೇನ್ರಿ? ರೈಟ್. ಸೊ ಹಿಂಗಾಗಿ 800 ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳಿದ್ರ ಆನ್ಸರ್ ಏನಾಗ್ತೈತ್ರಿ 18 ಫ್ಯಾಕ್ಟರ್ಸ್ ಅದಾವು ಅಂತ ಹೇಳ್ತೀವಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಓಕೆ, ಇಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿದ್ರಿ. ಫೈನ್. ಸೊ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ್ರಿ. ಸೊ ಇಲ್ಲಿವರೆಗೂ ನಾವು ಏನ್ ಡಿಸ್ಕಸ್ ಮಾಡಿದೀವಲ್ಲ, ಸೊ ಇದು ಥಿಯರಿ ಇತ್ರಿ ಇದು. ಓಕೆ, ಈಗ ನಾವು ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡೋಣ್ರಿ. ಸೊ ಇವೆಲ್ಲ ನಿಮ್ ಎಕ್ಸಾಮ್ಸ್ ಒಳಗೆ ಬಂದಿರೋ ಕ್ವಶನ್ಸ್ ಅದಾವ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಈ RRC ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ, ಓಕೆ, ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಸ್ವಲ್ಪ ನಿಮಗೆ ಏನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಕೇಳ್ತಾನಲ್ಲ, ಈ 10ದು ಮಲ್ಟಿಪಲ್ಸ್ ಇಲ್ಲ 100ದು ಮಲ್ಟಿಪಲ್ಸ್ ಕೇಳ್ತಾನ್ರಿ. ಅಂದ್ರೆ ಫಾರ್ ಎಕ್ಸಾಂಪಲ್ 120, 420, ಓಕೆ, 630, ಓಕೆ, ಈ ರೀತಿನ ಕೇಳ್ತಾನ್ರಿ. ಅಥವಾ 3600, ಓಕೆ, 1050, ಈ ತರ. ಓಕೆ, ಈ ತರನ ಕ್ವಶನ್ಸ್ ಕೇಳ್ತಾನ್ರಿ ಜಾಸ್ತಿ. ಈಗ ನೀವು ಮತ್ತೆ SSC CGL ಆ ಲೆವೆಲ್ಗೆ ನೋಡಿದ್ರೆ ಸ್ವಲ್ಪ ಅಲ್ಲಿ ಒಂದಿಟ್ಟು ನಂಬರ್ಸ್ ಒಂದಿಟ್ಟು ಕಾಂಪ್ಲಿಕೇಟೆಡ್ ಮಾಡ್ತಾನ್ರಿ. ಅರ್ಥ ಆಯ್ತ್ರಿ? ಸೊ ನೀವು RRC ಗ್ರೂಪ್ ಡಿ ಎಕ್ಸಾಮಿಗೆ ಓದಾಕತ್ತೀರಿ. ಸೊ ನಿಮ್ಮ ಲೆವೆಲ್ ಆಫ್ ಎಕ್ಸಾಮ್ಸಿಗೆ ಯಾವ ತರ ಕ್ವಶನ್ಸ್ ಬರ್ತಾವಲ್ಲ ಆ ತರದ್ದು ಕ್ವಶನ್ಸ್ ಅಷ್ಟ ನಾನು ತಗೊಂಡಿದ್ರಿ. ಈಗ ನೀವು ಸಡನ್ಲಿ ಇಲ್ಲಿ ನೋಡಿ SSC ಕಿರಣ್ ಪಬ್ಲಿಕೇಶನ್ ಬುಕ್ ತೆಗೆದು ಪ್ರಾಕ್ಟೀಸ್ ಮಾಡಾಕತ್ತೀರಿ ಅಂತಂದ್ರೆ ಅಲ್ಲಿ ನಂಬರ್ಸ್ ಬಹಳ ಹೆವಿ ಸಿಗ್ತಾವ ನಿಮಗೆ. ಮತ್ ನೀವು ಅವಾಗ ತಿಳ್ಕೊಬಾರ್ದು ಸರ್ ನೋಡಿದ್ರೆ ಸಿಂಪಲ್ ಕ್ವಶನ್ ಬಿಡ್ಸ್ಯಾರ, ಇಲ್ಲಿ ನೋಡಿದ್ರೆ ಬಹಳ ಡಿಫಿಕಲ್ಟ್ ಅದಾವು ಅಂತೇಳಿ. ಅದಕ್ಕೆ ಹೇಳ್ತೇನ್ರಿ, RRC ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ನಂಬರ್ಸ್ ನಿಮಗೆ ಸಿಂಪಲ್ ಆಗಿ ಕೇಳ್ತಾರೆ. ಆಲ್ಮೋಸ್ಟ್ ಅವು 10 ಮತ್ತು 100 ಮಲ್ಟಿಪಲ್ಸ್ ದಾಗ ಇರ್ತಾವ. ರೈಟ್. ಓಕೆ, ಚಲೋ ಒಂದೇ ಕ್ವಶನ್ ನೋಡೋಣ್ರಿ. ಬಹಳ ಸಿಂಪಲ್ ಕ್ವಶನ್ ಕೇಳ್ಯಾನ್ರಿ. 120ದು ಎಷ್ಟು ಫ್ಯಾಕ್ಟರ್ಸ್ ಅದಾವ ಅಂತ ಕೇಳ್ತಾನ್ರಿ. ಹೌದಾ? ಸೊ ನಾ ಏನ್ ಹೇಳಿ ನಿಮಗ ನೋಡ್ರಿ, ಇನ್ನೊಂದ್ಸಲ ಕೇಳ್ರಿ ಆರಾಮಾಗಿ. 120 ಮೊದಲು ಬರೀರಿ. ಇದನ್ನ ಪ್ರೈಮ್ ನಂಬರ್ಸ್ ಪವರ್ 6 ಸ್ಪ್ಲಿಟ್ ಮಾಡ್ರಿ ಅಂತ ಹೇಳಿನಿ. ಪ್ರೈಮ್ ನಂಬರ್ಸ್ ಪವರ್ 6 ಸ್ಪ್ಲಿಟ್ ಮಾಡೋದು ಅಂತಂದ್ರ ಹೇಳಿನಿ ನಿಮ್ಗೆ ಒಂದು ಟ್ರಿಕ್ ಹೇಳಿನಿ. ಇಲ್ಲಿ ಫಸ್ಟ್ ಒಂದು 0 ಇತ್ತಪ್ಪ ಅಂತಂದ್ರ ಇಲ್ಲಿ ಏನ್ ಬರ್ತೈತೆ ಅಂತ ಹೇಳಿನ್ರಿ, 1 2 ಮತ್ತು 1 5 ಬರ್ತೈತೆ ಅಂತ ಹೇಳಿನ್ರಿ. ಕರೆಕ್ಟ್? ಓಕೆ, ಈಗ ಒಂದು ಸಲ ಈ 0ಕ್ಕೆ 1 2 ಮತ್ತು 1 5 ಬರದ್ರಿ ಅಂತಂದ್ರ ಉಳಿತೈತಿ ಎಷ್ಟ್ರಿ? 12 ಉಳಿತೈತಿ. ಸೊ 12ನ ನೀವು ಹೆಂಗ್ ಬರ್ಕೋಬಹುದ್ರಿ? 4 3 ಅಂತ ಬರ್ಕೋಬಹುದ್ರಿ, ಅಥವಾ 3 4 ಅಂತ ಬರ್ಕೋಬಹುದ್ರಿ. ಕರೆಕ್ಟ್? ಈಗ ನೀವು ಅನ್ಬೋದು ಸರ್ ನೋಡಿದ್ರೆ 4 ಪ್ರೈಮ್ ನಂಬರ್ ಇಲ್ಲಲ್ರಿ. ಹೌದಾ? 4 ಪ್ರೈಮ್ ನಂಬರ್ ಇಲ್ಲ. ಸೊ 4ನ್ನ ನೀವು ಹೆಂಗ್ ಬರ್ಕೋಬಹುದು? 2 ಸ್ಕ್ವೇರ್ ಅಂತ ಬರ್ಕೋಬಹುದು. ಈಗ 2 ಸ್ಕ್ವೇರ್ ಅಂತಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ ನೋಡ್ರಿ. ಇರ್ಲಿ, ಮುಂದೆ ಹೋಗ್ತಾ ಸ್ಟೆಪ್ಸ್ ನ ಕಡಿಮೆ ಮಾಡೋಣ್ರಿ. ಫಸ್ಟ್ ಪ್ರಾಬ್ಲಮ್ಗೆ ಒಮ್ಮೆಗೆ ಒಂದ ಸ್ಟೆಪ್ ದ ಆನ್ಸರ್ ಇಡೋದು ಬೇಡ. ಸೊ ಇಲ್ಲಿ ಮೊದಲು ನಾ 2 ಬರೀತೀನ್ರಿ, ಇದು 5 ಬರೆಯೋಣ್ರಿ, ಇದು 3 ಬರೆಯೋನು. ಸೊ 4 ಅಂದ್ರೆ ಎಷ್ಟಪ್ಪ? 2 ಸ್ಕ್ವೇರ್. ಓಕೆ, ಅಂದ್ರೆ ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಕೆಳಗಡೆ ಏನು ಬೇಸ್ ವ್ಯಾಲ್ಯೂಸ್ ಅದಾವಲ್ಲ ಇವು ಅಷ್ಟು ಪ್ರೈಮ್ ನಂಬರ್ಸ್ ಅದಾವ, ಇಲ್ಲಿ ಚೆಕ್ ಮಾಡ್ರಿ. ಆಗಲೇ ಇಲ್ಲಿ ಪ್ರೈಮ್ ನಂಬರ್ ಇದ್ದಿದ್ದಿರ್ಲಿ, ಸೊ ಅದನ್ನ ಪ್ರೈಮ್ ನಂಬರಿಗೆ ನಾ ಕನ್ವರ್ಟ್ ಮಾಡಿ. ಸೊ ಈಗ ಇಲ್ಲಿ ಅಷ್ಟು ಪ್ರೈಮ್ ನಂಬರ್ಸ್ ಅದಾವ್ರಿ. ಎಸ್, ವೆರಿ ಗುಡ್. ಸೊ ಈಗ ಏನ್ ಮಾಡ್ರಿ, 1 by 1 ನಂಬರ್ಸ್ ನ ತಗೋರಿ, ಆರ್ಡರ್ ದಾಗ ತಗೋರಿ. ಮೊದಲು 2 ತಗೋರಿ. ಸೊ 2 ಎಷ್ಟು ಅದಾವ ನೋಡ್ರಿ. 2 ಇಲ್ಲಿ 2 ಅದಾವ್ರಿ. ಸೊ ಇಲ್ಲಿ ಏನೂ ಇರ್ಲಿಲ್ಲ ಅಂದ್ರು ಸರ್ 1 ಇರ್ತೈತೆ ಅಂತ ಹೇಳಿದಾರ್ರಿ. ಸೊ 2 + 1 ಎಷ್ಟಾತ್ರಿ? 3. ಓಕೆ, ರೈಟ್. ಅದ್ರ ನೆಕ್ಸ್ಟ್ 3 ತಗೋರಿ. ಓಕೆ, 3 ಎಷ್ಟು ಅದಾವ್ರಿ? 1 ಐತ್ರಿ. ಸೊ ಏನೂ ಇರ್ಲಿಲ್ಲ ಅಂದ್ರು 1 ಇರ್ತೈತಿ. 5 ಎಷ್ಟು ಅದಾವ್ರಿ? ಅದು 1 ಐತ್ರಿ. ಕರೆಕ್ಟ್? ಸೊ ಈಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಫೈಂಡ್ ಮಾಡಕ್ ನಾ ಏನ್ ಹೇಳಿನ್ರಿ, ಈ ಪವರ್ಸ್ ನ ನೋಡ್ರಿ. ಓನ್ಲಿ ಪವರ್ಸ್. ಸೊ ಫಸ್ಟ್ ಏನ್ ಮಾಡ್ರಿ, 3 ತಗೋರಿ. ಪವರ್ ಎಷ್ಟೈತಿ ಇಲ್ಲಿ? 3. ಇದಕ್ 1 ಆಡ್ ಮಾಡ್ರಿ, 1 ಕೂಡಿಸ್ರಿ. ಸೊ 3 + 1 ಎಷ್ಟ್ ಆಕತ್ರಿ? 4 ಆಕತ್ರಿ. 3 + 1 ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೆಯಕತ್ತೀನಿ. ಆಮೇಲೆ ಹೋಗ್ತಾ ಸ್ಟೆಪ್ಸ್ ಕಡಿಮೆ ಮಾಡೋಣ್ರಿ. ಓಕೆ, ರೈಟ್. ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಬರೀರಿ. ಓಕೆ, ಮ್ಯಾಲ ಪವರ್ ಎಷ್ಟೈತ್ರಿ? 1 ಐತಿ. 1 + 1, ಸೊ 1 + 1. ನೆಕ್ಸ್ಟ್ ಇಲ್ಲಿ ಗುಣಾಕಾರ ಐತಿ, ಗುಣಾಕಾರ ಬರ್ಬೇಕು ಇಂಟು. ಇಲ್ಲಿ ಮುಂದೆ ಏನೈತಿ ನೋಡ್ರಿ? 1 ಐತಿ. 1ಗೆ ಏನ್ ಮಾಡ್ರಿ? ಮತ್ತೆ ಪವರಿಗೆ 1. ಸೊ ಇಲ್ಲಿ ಏನಾತ್ರಿ? 3 + 1 4 ಇಂಟು 1 + 1 2 ಇಂಟು 1 + 1 2. ಹೌದಾ? ಸೊ ಎಷ್ಟಾತ್ರಿ? 4 2 4 2 8 8 2 16. ಸೊ ಎಷ್ಟಾತ್ರಿ? 16. ಅಂದ್ರೆ ಇದರ ಅರ್ಥ ಏನ್ರಿ? ನಂಬರ್ ಆಫ್ ಫ್ಯಾಕ್ಟರ್ಸ್ ಇದ್ರ ಎಷ್ಟು ಅದಾವ್ರಿ? 16. ಎಷ್ಟು ಅದಾವ್ರಿ? 16. ಸೊ ಇದ್ರದ ಕರೆಕ್ಟ್ ಆನ್ಸರ್ ಏನಾಗ್ತೈತ್ರಿ? ಆಪ್ಷನ್ ಎ. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅದಾವ್ರಿ? 16. ಈಗ ಯಾರಿಗೆ ಮ್ಯಾಥ್ಸ್ ಗೊತ್ತೈತಿ
ಅವ್ರು ಡೆಫಿನೆಟ್ಲಿ ಅನ್ಕೋಬಹುದು ಸರ್ ಸ್ವಲ್ಪ ಲೆಂದಿ ಸಾಲ್ವ್ ಮಾಡಿದ್ರು ಅಂತ ಹೇಳಿ. ಓಕೆ, ಬಟ್ ಹೇಳಿನಲ್ಲ ಹೋಗ್ತಾ ಹೋಗ್ತಾ ಸ್ಟೆಪ್ ಕಡಿಮೆ ಮಾಡೋಣ್ರಿ. ಓಕೆ, ಸೊ ಒಂದ ದಿವ್ಸಕ್ಕೆ ಮ್ಯಾಥ್ಸ್ ಪರ್ಫೆಕ್ಟ್ ಆಗ್ತೈತಿ ಅಂತ ತಿಳ್ಕೊಬೇಡ್ರಿ, ಮ್ಯಾಥ್ಸಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಇದು ಬಹಳ ಸಲ ಹೇಳಿನ್ರಿ. ಓಕೆ, ಸೊ ಇದು ಫಸ್ಟ್ ಕ್ವಶನ್ ನಿಮಗೆ ಎಲ್ಲರಿಗೂ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡಿನ್ರಿ. ರೈಟ್, ಚಲೋ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ರೈಟ್, ಸೊ ಇಲ್ಲಿ 144. ಓಕೆ, ಸೊ ಈ 144 ಇದನ್ನ ನೀವು ಏನ್ ಮಾಡ್ಬೇಕ್ರಿ, ಇದನ್ನ ಆಸ್ ಅ ಹೋಮ್ವರ್ಕ್ ಸಾಲ್ವ್ ಮಾಡಿ. ಓಕೆ, ಇಲ್ಲಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು ನಾನು. ಓಕೆ, ಇದನ್ನ 144ನ ಇದನ್ನ ಹೋಮ್ವರ್ಕ್ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ದಾಗ ಆನ್ಸರ್ ತಿಳಿಸ್ಬೇಕು. ಓಕೆ, ರೈಟ್. ಸೊ ಉಳಿದಿರೋ ಕ್ವಶನ್ಸ್ ಏನದಾವ್ರಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡ್ಕೊಳ್ಳೋಣ್ರಿ. ಓಕೆ, ಸೊ ಇವತ್ತಿಂದ ಕ್ಲಾಸ್ ನಾವು ಸ್ವಲ್ಪ ನೀಟಾಗಿ ನೋಡ್ಕೊರಿ. ಒಂದು ಕ್ವಶನ್ ಅಷ್ಟ ಸಾಲ್ವ್ ಮಾಡೀನ್ರಿ ನಾನು. ಓಕೆ, ಸೊ ಇದನ್ನ ಸ್ವಲ್ಪ ರಿವೈಸ್ ಮಾಡ್ರಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಒಳಗಡೆ, ಸೊ ಇದ್ರೊಳಗಡೆ ಹೇಳಿನಿ ನಾನು ಒಂದು 20 ಕ್ವಶನ್ಸ್ ಅದಾವ್ರಿ. ಓಕೆ, ಅದರಾಗಿಂದ ಒಂದು ಕ್ವಶನ್ ಅಷ್ಟ ಸಾಲ್ವ್ ಮಾಡಿವಿ, ಒಂದು ಹೋಮ್ವರ್ಕ್ ಕೊಟ್ಟಿನ್ರಿ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸಾಲ್ವ್ ಮಾಡ್ತೇನೆ. ಓಕೆ, ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಅ ನೈಸ್ ಡೇ.